ವೆಲ್ಕಮ್ ಟು ಐಶು ಕ್ರಿಯೇಟಿವ್ಸ್ ಯೂಟ್ಯೂಬ್ ಚಾನೆಲ್. ನಾಡಿನ ದೊಡ್ಡ ಹಬ್ಬಗಳಲ್ಲೊಂದು ಗಣೇಶ ಚತುರ್ಥಿ ಹಬ್ಬ. ಇದು ಗಣೇಶನ ಪೂಜೆ, ಮೆರವಣಿಗೆ, ಗಣೇಶ ವಿಸರ್ಜನೆ ಸೇರಿದಂತೆ ಹಲವು ಆಚರಣೆಗಳನ್ನು ಒಳಗೊಂಡಿದೆ. ಹಾಗೆಯೇ ಗಣೇಶ ಚತುರ್ಥಿಯಂದು ಕೆಲವೊಂದು ನಿರ್ದಿಷ್ಟ ಕೆಲಸಗಳನ್ನು ಮಾಡಬಾರದು ಎಂದು ಸಹ ಹೇಳುತ್ತಾರೆ. ಅದರಲ್ಲೊಂದು ವಿನಾಯಕ ಚತುರ್ಥಿಯಂದು ಚಂದ್ರನನ್ನು ನೋಡುವುದು ಅತ್ಯಂತ ಅಶುಭವೆಂದು ಪರಿಗಣಿಸಲಾಗಿದೆ. ಇದರ ಹಿಂದಿರುವ ಕಾರಣವೇನು ಎಂಬುದರ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಗಣೇಶ ಚತುರ್ಥಿಯಂದು ಚಂದ್ರನನ್ನು ನೋಡುವುದು ಅತ್ಯಂತ ಅಶುಭವೆಂದು ಪರಿಗಣಿಸಲಾಗಿದೆ. ಈ ದಿನದಂದು ಗಣೇಶನು ಚಂದ್ರನನ್ನು ಶಪಿಸಿದ್ದ. ಹೀಗಾಗಿ ಗಣೇಶ ಚತುರ್ಥಿಯಂದು ಚಂದ್ರನನ್ನು ನೋಡುವ ಯಾರಾದರೂ ಚಂದ್ರ ದೋಷದಿಂದ ಬಳಲುತ್ತಾರೆ ಎಂದು ಹೇಳಲಾಗುತ್ತದೆ. ಅಂತಹ ವ್ಯಕ್ತಿಯು ಸುಳ್ಳು ಆರೋಪಗಳನ್ನು ಎದುರಿಸಬಹುದು, ವಿಶೇಷವಾಗಿ ಕಳ್ಳತನದ ಆರೋಪಗಳನ್ನು ಎದುರಿಸಬಹುದು ಎನ್ನುತ್ತಾರೆ. ಚಂದ್ರನಿಗೆ ಶಾಪ ನೀಡಿದ ಗಣೇಶ. ಒಮ್ಮೆ ಗಣೇಶನು ಇಲಿಯ ಮೇಲೆ ಸವಾರಿ ಮಾಡುತ್ತಿದ್ದನು. ಈ ಸಂದರ್ಭದಲ್ಲಿ ತನ್ನ ಸೌಂದರ್ಯದ ಬಗ್ಗೆ ಹೆಮ್ಮೆಪಟ್ಟ ಚಂದ್ರನು ಗಣೇಶನ ವಿಶಿಷ್ಟ ರೂಪವನ್ನು ಅಣಕಿಸಿ ಅವನನ್ನು ನೋಡಿ ನಕ್ಕನು. ಕೋಪಗೊಂಡ ಗಣೇಶನು ಚಂದ್ರನನ್ನು ಶಪಿಸಿ, ಅದರ ಮೋಡಿ ಮತ್ತು ಕಾಂತಿ ನಾಶವಾಗುತ್ತದೆ ಎಂದು ಶಾಪ ನೀಡಿದನು. ಈ ಶಾಪವು ಇಡೀ ವಿಶ್ವವನ್ನೇ ನಡುಗಿಸಿತು. ತನ್ನ ತಪ್ಪನ್ನು ಅರಿತುಕೊಂಡ ಚಂದ್ರ ದೇವನು ಕ್ಷಮೆಯಾಚಿಸಿದನು. ಅವನ ಪಶ್ಚಾತ್ತಾಪದಿಂದ ಪ್ರೇರಿತನಾದ ಗಣೇಶನು ಶಾಪವನ್ನು ಕಡಿಮೆ ಮಾಡಲು ಪೂರ್ಣ ಭಕ್ತಿಯಿಂದ ಗಣೇಶ ಚತುರ್ಥಿ ಉಪವಾಸವನ್ನು ಆಚರಿಸಲು ಅವನಿಗೆ ಸೂಚಿಸಿದನು. ಅಂದಿನಿಂದ ಈ ನಿರ್ದಿಷ್ಟ ಚತುರ್ಥಿಯಂದು ಚಂದ್ರನು ಶಾಪಗ್ರಸ್ತನಾಗಿರುತ್ತಾನೆ ಎಂದು ನಂಬಲಾಗಿದೆ. ಹೀಗಾಗಿ ಈ ದಿನ ಜನರು ಚಂದ್ರನನ್ನು ನೋಡುವುದನ್ನು ತಪ್ಪಿಸುತ್ತಾರೆ. ಗಣೇಶ ಚತುರ್ಥಿಯಂದು ಚಂದ್ರನನ್ನು ನೋಡಿದ ಕೃಷ್ಣನಿಗೂ ತೊಂದರೆ ಉಂಟಾಗಿತ್ತು. ಗಣೇಶ ಚತುರ್ಥಿಯಂದು ಚಂದ್ರನನ್ನು ನೋಡುವುದರಿಂದ ಉಂಟಾಗುವ ಹಾನಿಕಾರಕ ಪರಿಣಾಮವು ಶ್ರೀಕೃಷ್ಣನ ಜೀವನದಲ್ಲೂ ಕಂಡುಬರುತ್ತದೆ. ಈ ದಿನದಂದು ಕೃಷ್ಣ ಆಕಸ್ಮಿಕವಾಗಿ ಚಂದ್ರನನ್ನು ನೋಡಿದನು ಮತ್ತು ನಂತರ ಸತ್ರಾಜಿತ್ ಯಾದವನಿಗೆ ಸೇರಿದ ಅಮೂಲ್ಯ ರತ್ನವಾದ ಸ್ಯಮಂತಕ ಮಣಿಯನ್ನು ಕದ್ದಿದ್ದಾನೆಂದು ಸುಳ್ಳು ಆರೋಪ ಹೊರಿಸಲಾಯಿತು. ತನ್ನ ಹೆಸರನ್ನು ತೆರವುಗೊಳಿಸಲು ಕೃಷ್ಣ ತನಿಖೆ ನಡೆಸಿ ಸಿಂಹವು ರತ್ನವನ್ನು ತೆಗೆದುಕೊಂಡಿದೆ ಎಂದು ಕಂಡುಹಿಡಿದನು. ಅದು ನಂತರ ಜಾಂಬವಂತನ ವಶವಾಯಿತು. ಜಾಂಬವಂತನೊಂದಿಗಿನ ದೀರ್ಘ ಯುದ್ಧದ ನಂತರ ಸತ್ಯವು ಬಹಿರಂಗವಾಯಿತು. ಕೃಷ್ಣನ ದೈವತ್ವವನ್ನು ಅರಿತುಕೊಂಡ ಜಾಂಬವಂತನು ರತ್ನವನ್ನು ಹಿಂದಿರುಗಿಸಿದ್ದಲ್ಲದೆ ತನ್ನ ಮಗಳು ಜಾಂಬವಂತಿಯನ್ನು ಕೃಷ್ಣನಿಗೆ ಮದುವೆ ಮಾಡಿಕೊಟ್ಟನು. ಗಣೇಶ ಚತುರ್ಥಿಯಂದು ಚಂದ್ರನನ್ನು ನೋಡುವುದರಿಂದ ಉಂಟಾಗುವ ದುಷ್ಪರಿಣಾಮಗಳಿಗೆ ಪುರಾವೆಯಾಗಿ ಈ ಘಟನೆಯನ್ನು ನೆನಪಿಸಿಕೊಳ್ಳಲಾಗುತ್ತದೆ. ಹಾಗಾದರೆ ತಪ್ಪಾಗಿ ಚಂದ್ರನನ್ನು ನೋಡಿದರೆ ಪರಿಹಾರವೇನು ಎಂದರೆ, ಗಣೇಶ ಚತುರ್ಥಿಯಂದು ಯಾರಾದರೂ ಆಕಸ್ಮಿಕವಾಗಿ ಚಂದ್ರನನ್ನು ನೋಡಿದರೆ ಅವರು ಸುಳ್ಳು ಆರೋಪಗಳಿಂದ ಬಳಲಬಹುದು. ಈ ದೋಷವನ್ನು ನಿವಾರಿಸಲು ಧರ್ಮಗ್ರಂಥಗಳು ಈ ಕೆಳಗಿನ ಪರಿಹಾರಗಳನ್ನು ಸೂಚಿಸುತ್ತವೆ. 1. ಸ್ಯಮಂತಕ ಮಣಿಯ ಕಥೆಯನ್ನು ಆಲಿಸಿ ಅಥವಾ ಪಠಿಸಿ. 2. ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಕ್ಷಿಣೆ ಅಥವಾ ದಾನ ನೀಡಿ. 3. ಮಿಥ್ಯಾ ದೋಷವನ್ನು ತೆಗೆದುಹಾಕಲು ಮೀಸಲಾಗಿರುವ ಈ ವಿಶೇಷ ಮಂತ್ರವನ್ನು ಪಠಿಸಿ. ಸಿಂಹ ಪ್ರಸೇನಂ ಅವಧಿತ್, ಸಿಂಹೋ ಜಾಂಬವತಃ ಹತಃ. ಸುಕುಮಾರಕ ಮಾರೋ ದಾಸ್ತವ, ಹೇಷಃ ಸ್ಯಮಂತಕಃ. ಥ್ಯಾಂಕ್ ಯು ಫಾರ್ ವಾಚಿಂಗ್.